ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಂದೇ ಬ್ರಹ್ಮಣ್ಯತೀರ್ಥಂ ಶುಭತಮಚರಿತಂ ಸೇವಿತಶ್ರೀಸಮೇತಂ ಶಾಂತಂ ದಾಂತಂ ಮಹಾಂತಂ ಗುರುಗುಣಭರಿತಂ ಯೋಗಿಸಂಘೈರುಪೇತಂ ಕಾಮಕ್ರೋಧಾದ್ಯತೀತಂ ಕುಮತಿಭಿರಚಿತಂ ಕಲ್ಮಷಾಂಬೋಧಿಪೋತಂ ಧೀರಂ ಭೂದೇವಗೀತಂ ಶುಭಜನಮಹಿತಂ ಧನ್ಯಮಾನ್ಯಂ ವಿನೀತಂ. ಆತ್ಮೀಯರೇ, ಎಲ್ಲ ಕೃತಿವೃತ್ತಿ ವಾಹಿನಿಯ ಸದಸ್ಯರಿಗೆ ಸುಸ್ವಾಗತ. ಇಂದು ಬ್ರಹ್ಮಣ್ಯತೀರ್ಥರ ಆರಾಧನಾ ಪ್ರಯುಕ್ತ ಅವರ ಸ್ಮರಣೆಯನ್ನು ಮಾಡೋಣ. ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನವಾಗಿರತಕ್ಕಂತಹ ಶ್ರೀ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಪುರುಷೋತ್ತಮ ತೀರ್ಥರು ಅಬ್ಬೂರಿನಲ್ಲಿ ಬಹುಕಾಲ ವಾಸಿಸಿದಂತಹ ತಪೋನಿಧಿಗಳು. ಅವರದು ಭವ್ಯವಾಗಿರತಕ್ಕಂತಹ ಗುರು ಪರಂಪರೆ. ಶ್ರೀಮದಾಚಾರ್ಯರ ನೇರ ಶಿಷ್ಯರಾಗಿರ್ತಕ್ಕಂತಹ ಅಕ್ಷೋಭ್ಯ ತೀರ್ಥರ ಕಮಲ ಸಂಜಾತರಾಗಿರ್ತಕ್ಕಂತಹ ಟೀಕಾಕೃತ್ಪಾದರೆಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಜಯತೀರ್ಥರು ಪ್ರಯಾಗದಂತಹ ಪುಣ್ಯಕ್ಷೇತ್ರದಲ್ಲಿ ಅಂತಹ ಟೀಕಾರಾಯರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದವರು ವಿದ್ಯಾಧಿರಾಜರು. ಆ ವಿದ್ಯಾಧಿರಾಜ ತೀರ್ಥರಿಗೆ ರಾಜೇಂದ್ರ ತೀರ್ಥರು ಮತ್ತು ಕವೀಂದ್ರ ತೀರ್ಥರು ಎಂಬುದಾಗಿ ಇಬ್ಬರು ಶಿಷ್ಯರು. ಗುರುಗಳ ಆಜ್ಞೆಯಂತೆ ಉತ್ತರ ಭಾರತದಲ್ಲಿ, ಅದರಲ್ಲಿಯೂ ತಾರ್ಕಿಕರ ತವರೂರಾಗಿರತಕ್ಕಂತಹ ಬಂಗಾಳ ದೇಶದಲ್ಲಿ ನೆಲೆಸಿ ದ್ವೈತ ದುಂದುಭಿಯನ್ನು ಸಮರ್ಥವಾಗಿ ಮೊಳಗಿಸಿದ ಹಿರಿಮೆ ರಾಜೇಂದ್ರ ತೀರ್ಥರದ್ದು. ಅವರ ಪ್ರಿಯ ಶಿಷ್ಯರಾಗಿ ವೇದಾಂತ ಸಾಮ್ರಾಜ್ಯವನ್ನು ಪಾಲಿಸಿದಂತಹ ಮಹಾನುಭಾವರೇ ಶ್ರೀ ಜಯಧ್ವಜ ತೀರ್ಥರು. ಆ ಜಯಧ್ವಜ ತೀರ್ಥರ ಸಮರ್ಥ ಶಿಷ್ಯರೇ ಪುರುಷೋತ್ತಮ ತೀರ್ಥರು. ಪಾಂಡಿತ್ಯದಲ್ಲಿ, ವಾದ ವೈಭವದಲ್ಲಿ, ಹರಿಭಕ್ತಿಯಲ್ಲಿ, ತಪಶ್ಶಕ್ತಿಯಲ್ಲಿ, ವೈರಾಗ್ಯಾದಿ ಸದ್ಗುಣಗಳಲ್ಲಿ ಪುರುಷೋತ್ತಮ ತೀರ್ಥರಿಗೆ ಪುರುಷೋತ್ತಮ ತೀರ್ಥರೇ ಸಾಟಿ. ಅಂತಹ ಪುರುಷೋತ್ತಮ ತೀರ್ಥರು ನೀಡಿದಂತಹ ಅಮೂಲ್ಯ ನಿಧಿ ಬ್ರಹ್ಮಣ್ಯ ತೀರ್ಥರು. ಬ್ರಹ್ಮಣ್ಯ ತೀರ್ಥರು ಮಾಧ್ವ ವಾಂಗ್ಮಯಕ್ಕೆ ಕೊಟ್ಟಂತಹ ಬಹುಮುಖ್ಯವಾದ ಕೊಡುಗೆ ಶ್ರೀ ವ್ಯಾಸತೀರ್ಥರು. ಶ್ರೀ ಬ್ರಹ್ಮಣ್ಯ ತೀರ್ಥರ ಕೃಪಾಶೀರ್ವಾದದ ಫಲವಾಗಿ ಜನ್ಮ ತಳೆದಂತಹ ವ್ಯಾಸರಾಜರು ಗುರುಗಳಿಂದಲೇ ಪೋಷಿತರಾಗಿ ಅವರ ಅನುಗ್ರಹ ಮಹಾಫಲವನ್ನು ಉಂಡು ಬಾಲ್ಯದಲ್ಲಿಯೇ ಯತ್ಯಾಶ್ರಮವನ್ನು ಪಡೆದುಕೊಂಡರು. ಗುರುಗಳ ಆಜ್ಞೆಯಂತೆ ಮುಳುಬಾಗಿಲಿನ ಶ್ರೀಪಾದರಾಜ ಗುರುಸಾರ್ವಭೌಮರಲ್ಲಿ ಸಮಸ್ತ ವಿದ್ಯೆಯನ್ನು ಕಲಿತು ಅಪೂರ್ವ ವಿದ್ವನ್ಮಣಿಗಳಾಗಿ ರೂಪುಗೊಂಡರು. ಮಾತ್ರವಲ್ಲ, ಬ್ರಹ್ಮಣ್ಯ ತೀರ್ಥರ ನಂತರ ಪೂರ್ವಾದಿ ಮಠದ ಪೀಠಾಧಿಪತ್ಯವನ್ನು ವಹಿಸಿಕೊಂಡವರು. ಗುರುಗಳಂತೆಯೇ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಶೋಭಿಸ್ತಾ ಇದ್ದಂತಹ ವ್ಯಾಸತೀರ್ಥರು ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಗ್ರಂಥಗಳಲ್ಲದೆ ಇನ್ನೂ ಹಲವಾರು ಶ್ರೇಷ್ಠ ಕೃತಿಗಳನ್ನು ರಚಿಸಿ ಸಾರಸ್ವತ ಭಂಡಾರವನ್ನು ಶ್ರೀಮಂತಗೊಳಿಸಿದ್ದಾರೆ. ಶ್ರೀಕೃಷ್ಣ ಎಂಬ ಅಂಕಿತದಲ್ಲಿ ಕನ್ನಡ ಭಾಷೆಯಲ್ಲಿಯೂ ನೂರಾರು ಭಕ್ತಿರಸಭರಿತವಾಗಿರತಕ್ಕಂತಹ ಕೀರ್ತನೆಗಳನ್ನು ರಚನೆ ಮಾಡಿದವರು. ಶ್ರೀ ವಿಜಯೇಂದ್ರರು, ಶ್ರೀ ವಾದಿರಾಜರು, ಶ್ರೀನಿವಾಸ ತೀರ್ಥರು ಮುಂತಾದ ಸನ್ಯಾಸಿ ಶಿಷ್ಯರಲ್ಲದೆ ಪುರಂದರದಾಸರು, ಕನಕದಾಸರು ಮೊದಲಾದ ಗೃಹಸ್ಥ ಹರಿದಾಸರನ್ನು ರೂಪಿಸಿದಂತಹ ಕೀರ್ತಿ ವ್ಯಾಸರಾಜರದ್ದು. ವಿಜಯನಗರಕ್ಕೆ ಬಂದೊದಗಿದಂತಹ ಕುಹುಯೋಗದ ಕಂಟಕವನ್ನು ನಿವಾರಣೆ ಮಾಡಿ ಕರ್ನಾಟಕ ವಿದ್ಯಾ ಸಿಂಹಾಸನವನ್ನು ಏರಿ ಯತಿ ಸಾರ್ವಭೌಮರಾಗಿ ವಿರಾಜಿಸಿದಂತಹ ವ್ಯಾಸರಾಜರಿಂದ ಮಧ್ವಮತದ ವಿಜಯ ಪತಾಕೆ ಮುಗಿಲೆತ್ತರಕ್ಕೆ ಹಾರಾಡಿತು ಅಂತ ಹೇಳ್ಬೋದು. ಇಂತಹ ಬಹುಮುಖ ಪ್ರತಿಭೆಯುಳ್ಳಂತಹ ವ್ಯಾಸರಾಜರನ್ನು ಜಗತ್ತಿಗೆ ಅರ್ಪಿಸಿದವರು ಬ್ರಹ್ಮಣ್ಯ ತೀರ್ಥರು.
ಅಂತಹ ಬ್ರಹ್ಮಣ್ಯ ತೀರ್ಥರ ಒಂದು ತಪಶ್ಶಕ್ತಿ ಅತ್ಯದ್ಭುತವಾಗಿರುವಂಥದ್ದು. ಇದನ್ನು ಅವರ ಜೀವನ ಚರಿತ್ರೆಯ ಅನೇಕ ಪ್ರಸಂಗಗಳಲ್ಲಿ ನಾವು ಕಾಣ್ತೇವೆ. ಅವರ ಜೀವಿತ ಕಾಲದಲ್ಲಿ ನಡೆದಂತಹ ಪ್ರಸಂಗ, ಚಿಕ್ಕ ಗಂಗವಾಡಿ ವಂಶದ ರಾಜಕುಮಾರನಾಗಿರ್ತಕ್ಕಂತಹ ಸಾರಂಗಧರನ ವೃತ್ತಾಂತ ಬಹಳ ಸ್ವಾರಸ್ಯಪೂರ್ಣವಾಗಿರ್ತಕ್ಕಂತಹ ವೃತ್ತಾಂತ. ಚನ್ನಪಟ್ಟಣದ ಸುತ್ತಮುತ್ತಲ ಪ್ರಾಂತ್ಯವನ್ನು ಆಗ ಚಿಕ್ಕಗಂಗನ ವಾಡಿವಂಶದ ತಿಮ್ಮರಸು ಎಂಬ ರಾಜ ಪಾಲಿಸ್ತಾ ಇದ್ದ. ಅವನಿಗೆ ಹಿರಿಯ ರಾಣಿಯಲ್ಲಿ ಸಾರಂಗಧರ ಎಂಬ ಪುತ್ರ ಜನಿಸಿದ. ದಿನ ಕಳೆದಂತೆ ದೃಢಾಂಗನಾಗಿರ್ತಕ್ಕಂತಹ ಸಾರಂಗಧರ ವಿರೋಚಿತವಾಗಿರತಕ್ಕಂತಹ ಎಲ್ಲ ವಿದ್ಯೆಗಳಲ್ಲಿಯೂ ಪಾರಂಗತನಾಗ್ತಾನೆ. ಧರ್ಮಿಷ್ಠನು ಪ್ರಜಾನರಾಗಿಯೂ ಆಗಿರತಕ್ಕಂತಹ ರಾಜಕುಮಾರನನ್ನು ಕಂಡು ಸಂತೋಷಭರಿತನಾಗಿರತಕ್ಕಂತಹ ತಿಮ್ಮರಸ ಅವನನ್ನು ಯುವರಾಜನನ್ನಾಗಿ ಮಾಡ್ತಾನೆ. ಆ ಹೊತ್ತಿಗೆ ಹಿರಿಯ ರಾಣಿ ಮೃತಳಾಗಿದ್ದ ಕಾರಣ ರಾಜ ತನ್ನ ಕಿರಿಯ ವಯಸ್ಸಿನ ಮತ್ತೊಬ್ಬ ರಾಜಕುಮಾರಿಯನ್ನು ಮದುವೆ ಆಗ್ತಾನೆ. ತಾರುಣ್ಯದ ಹೊಸ್ತಿಲಲ್ಲಿರ್ತಕ್ಕಂತಹ ಆಕೆಗೆ ವೃದ್ಧನಾಗಿರ್ತಕ್ಕಂತಹ ತಿಮ್ಮರಸನಿಂದ ದೈಹಿಕವಾಗಿರ್ತಕ್ಕಂತಹ ತೃಪ್ತಿ ಸಿಗಲಿಲ್ಲ. ಕಾಮಾಂಧಳಾಗಿರ್ತಕ್ಕಂತಹ ಆಕೆ ದೃಢಾಂಗನಾಗಿ ಬೆಳೆದಿರತಕ್ಕಂತಹ ಯುವರಾಜನನ್ನೇ ಮೋಹಿಸ್ತಾಳೆ. ಮಾತೃ ಸಮಾನಳಾಗಿರ್ತಕ್ಕಂತಹ ಆಕೆಯ ವರ್ತನೆ ಸಾರಂಗಧರನಿಗೆ ಸರಿ ಅನಿಸಲಿಲ್ಲ. ತನ್ನ ಇಚ್ಛೆಯನ್ನು ಪೂರೈಸುವಂತೆ ಆಕೆ ಒತ್ತಾಯಿಸಿದಾಗ ವಿವೇಕಿಯಾಗಿರ್ತಕ್ಕಂತಹ ಸಾರಂಗಧರ ಅದನ್ನು ನಿರಾಕರಿಸುವುದು ಮಾತ್ರ ಅಲ್ಲ, ಉಪದೇಶ ಮಾಡ್ತಾನೆ. ತಾಯಿಯ ಸ್ಥಾನದಲ್ಲಿರ್ತಕ್ಕಂತಹ ತಾವು ರೌರವ ನರಕಾದಿಗಳಿಗೆ ಕಾರಣವಾಗತಕ್ಕಂತಹ ಇಂತಹ ಹೇಯ ವರ್ತನೆಯನ್ನು ಮಾಡಬಾರದು ಅಂತ ತಿಳಿ ಹೇಳ್ತಾನೆ. ಕಾಮಬಾಧೆಯಿಂದ ಪೀಡಿತಳಾಗಿರ್ತಕ್ಕಂತಹ ಆ ಕಿರಿಯ ರಾಣಿಗೆ ಯುವರಾಜನ ಈ ಒಂದು ಉಪದೇಶ ಕೋಪವನ್ನು ತರಿಸ್ತದೆ. ಆಕೆ ತನ್ನನ್ನು ಸಾರಂಗಧರ ಬಲಾತ್ಕಾರ ಮಾಡಿದ ಅಂತ ರಾಜನಿಗೆ ಚಾಡಿ ಹೇಳ್ತಾಳೆ. ಕಾಮಬಾಧೆಯಿಂದ ಪೀಡಿತನಾಗಿರತಕ್ಕಂತಹ ರಾಜ ಕಿರಿಯ ರಾಣಿ ಅವಳ ಮೊಹಪಾಶದಲ್ಲಿ ಸಿಲುಕಿದ್ದ. ಹಾಗಾಗಿ ಕಿರಿಯ ರಾಣಿ ಮಾಡಿದಂತಹ ಆರೋಪವನ್ನು ನಿಜ ಅಂತ ನಂಬಿಬಿಡ್ತಾನೆ. ತನ್ನ ತಾಯಿಯ ಸಮಾನಾಗಿರ್ತಕ್ಕಂತಹ ಕಿರಿಯ ರಾಣಿಯನ್ನು ಮೋಹಿಸಿದಂತಹ ಸಾರಂಗಧರನ ಮೇಲೆ ಅವನಿಗೆ ಅಸಾಧ್ಯವಾಗಿರತಕ್ಕಂತಹ ಕೋಪ ಬರುತ್ತೆ. ಅವನ ಕೈಕಾಲುಗಳನ್ನು ಕತ್ತರಿಸಿ ಹಾಕುವಂತೆ ರಾಜ ಆದೇಶ ನೀಡ್ತಾನೆ. ರಾಜನ ಆದೇಶದಂತೆ ರಾಜಭಟರು ತಮ್ಮ ರಾಜ್ಯದ ಹೊರವಲಯದಲ್ಲಿ ಹರಿತಾ ಇರತಕ್ಕಂತಹ ಕಣ್ವಾ ನದಿಯ ತಟಕ್ಕೆ ಆ ಯುವರಾಜನನ್ನು ಕರೆದುಕೊಂಡು ಹೋಗಿ ಅವನ ಕೈಕಾಲುಗಳನ್ನು ಕತ್ತರಿಸಿ ಹೊರಟು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಪ್ರಮೇಯನ ದರ್ಶನಕ್ಕೆ ಬಂದಂತಹ ಬ್ರಹ್ಮಣ್ಯ ತೀರ್ಥರು ಅಕಸ್ಮಾತ್ ಆ ಕಣ್ವಾ ತೀರ್ಥಕ್ಕೆ ಬರ್ತಾರೆ. ನೋವಿನಿಂದ ನರಳುತ್ತಾ ಇರತಕ್ಕಂತಹ ರಾಜಕುಮಾರನನ್ನು ಕಂಡು ದಯಾರ್ದ್ರ ಹೃದಯವುಳ್ಳಂತಹ ಅವರಿಗೆ ಮರುಕ ಉಂಟಾಗುತ್ತೆ. ಸ್ವಾಮಿಗಳನ್ನು ಕಂಡಾಗ ಸಾರಂಗಧರ ತನ್ನ ವೃತ್ತಾಂತವನ್ನೆಲ್ಲ ಸಾಧ್ಯಂತವಾಗಿ ಅವರಿಗೆ ನಿವೇದಿಸಿಕೊಂಡು ತನ್ನನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಬ್ರಹ್ಮಣ್ಯ ತೀರ್ಥರು ಅವನಿಗೆ ಅಭಯ ನೀಡುತ್ತಾರೆ. ಆ ನದಿಯ ಮೃತ್ತಿಕೆಯನ್ನು ತಂದು ಮುಷ್ಟಿಯಲ್ಲಿ ಹಿಡಿದು ಮಂತ್ರಿಸಿ ಅವನ ಶರೀರಕ್ಕೆ ಲೇಪಿಸ್ತಾರೆ. ಏನು ಆಶ್ಚರ್ಯ! ಆ ಬ್ರಹ್ಮಣ್ಯ ತೀರ್ಥರ ತಪಶ್ಶಕ್ತಿ ಹಾಗೂ ಆ ಮಾಂತ್ರಿಕ ಸ್ಪರ್ಶದಿಂದ ಅವನ ಕೈಕಾಲುಗಳು ಮೊಳಲಿಕ್ಕೆ ಆರಂಭವಾಗ್ತವೆ. ಸ್ವಲ್ಪ ಸಮಯದಲ್ಲಿ ಅವನು ಮೊದಲಿನ ಹಾಗೆ ದೃಢಾಂಗನಾಗಿ ಬಿಡುತ್ತಾನೆ. ಈ ಯುವರಾಜನಿಗೆ ಕಾಲುಗಳು ಮೊಳೆದಂತಹ ವಿಷಯ ಎಲ್ಲ ಕಡೆ ಹರಡುತ್ತದೆ. ಸುತ್ತಮುತ್ತಲ ಜನ ಎಲ್ಲ ತಂಡೋಪತಂಡವಾಗಿ ಬಂದು ತಮ್ಮ ನೆಚ್ಚಿನ ರಾಜಕುಮಾರ ಆರೋಗ್ಯಪೂರ್ಣವಾಗಿದ್ದನ್ನು ಕಂಡು ಸಂತೋಷ ಪಡ್ತಾರೆ. ಬ್ರಹ್ಮಣ್ಯ ತೀರ್ಥರ ಕೃಪೆಯಿಂದ ರಾಜಕುಮಾರನ ಕಾಲಗಳು ಮೊಳೆತಂತಹ ಆ ಸ್ಥಳವನ್ನು ಜನರು ಮೊಳತೂರು ಅಂತ ಕರೀಲಿಕ್ಕೆ ಆರಂಭ ಮಾಡ್ತಾರೆ. ಇಷ್ಟೊತ್ತಿಗೆ ಈ ಒಂದು ನಿಜಾಂಶವನ್ನು ತಿಳಿದಂತಹ ತಿಮ್ಮರಸನಿಗೆ ಈಗಾಗಲೇ ಅವನಿಗೆ ಪಶ್ಚಾತ್ತಾಪವಿದೆ. ತನ್ನ ದುಡುಕು ನಿರ್ಧಾರದಿಂದ ತಾನು ಮಾಡಿದಂತಹ ಘೋರವಾಗಿರ್ತಕ್ಕಂತಹ ಕೃತ್ಯ ಅಂತ ಅರಿವಾಗಿದೆ.
ಪಶ್ಚಾತ್ತಾಪದಿಂದ ಪರಿತಪಿಸ್ತಾ ಇದ್ದಾನೆ. ಅಂತಹ ತಿಮ್ಮರಸು ಆ ವಾರ್ತೆಯನ್ನು ಕೇಳಿ ಪರಮಾನಂದ ಭರಿತನಾಗಿ ಬ್ರಹ್ಮಣ್ಯ ತೀರ್ಥರಲ್ಲಿಗೆ ಧಾವಿಸಿ ಬರಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ರಾಜಕುಮಾರನೇ ಅರಮನೆಗೆ ಬಂದುಬಿಡುತ್ತಾನೆ. ದೃಢಾಂಗನಾಗಿ ಬಂದಿರತಕ್ಕಂತಹ ಮಗನನ್ನು ಕಂಡು ತಿಮ್ಮರಸನಿಗೆ ತುಂಬ ಸಂತೋಷವಾಗುತ್ತೆ. ಚಿಕ್ಕಗಂಗವಾಡಿಯ ಈ ವಂಶದ ಕುಡಿಯನ್ನು ಉಳಿಸಿದಂತಹ ಬ್ರಹ್ಮಣ್ಯ ತೀರ್ಥರನ್ನು ತುಂಬ ನೆನಪಿಸ್ಕೊಳ್ತಾನೆ. ಅವರ ಕಾರುಣ್ಯಕ್ಕೆ ಅವನ ಹೃದಯ ತುಂಬಿ ಬರ್ತದೆ. ಕೂಡಲೇ ಶ್ರೀಗಳವರಲ್ಲಿಗೆ ಬಂದು ಶರಣಾಗತನಾಗಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದು ಮಾತ್ರ ಅಲ್ಲ, ತನ್ನ ಸಮಸ್ತ ರಾಜ್ಯವನ್ನು ಸ್ವೀಕಾರ ಮಾಡುವಂತೆ ಅವರನ್ನು ಪ್ರಾರ್ಥಿಸ್ಕೊಳ್ತಾನೆ. ಆಧ್ಯಾತ್ಮ ಸಾಮ್ರಾಜ್ಯದ ಅಧಿಪತಿಗಳಾಗಿರ್ತಕ್ಕಂತಹ ಇವರಿಗೆ, ವಿರಕ್ತ ಶಿಖಾಮಣಿಗಳಿಗೆ, ಬ್ರಹ್ಮಣ್ಯ ತೀರ್ಥರಿಗೆ ಅವರ ರಾಜ್ಯ ಕಟ್ಟಿಕೊಂಡು ಏನಾಗಬೇಕಾಗಿದೆ. ಅವರು ವಿನಯದಿಂದಲೇ ಅದನ್ನು ತಿರಸ್ಕಾರ ಮಾಡ್ತಾರೆ. ಆದರೆ ತಿಮ್ಮರಸ ತನ್ನ ತೃಪ್ತಿಗಾಗಿ ಏನನ್ನಾದರೂ ಸ್ವೀಕಾರ ಮಾಡಲೇಬೇಕಂತ ಒತ್ತಾಯ ಮಾಡಿದಾಗ ಶ್ರೀಗಳು ನಿರ್ವಾಹವಿಲ್ಲದೆ ಸಾಧನ ಕ್ಷೇತ್ರವಾಗಿರತಕ್ಕಂತಹ ಅಬ್ಬೂರು ಗ್ರಾಮವನ್ನು ಅವನಿಂದ ದಾನವಾಗಿ ಪಡೆದುಕೊಳ್ತಾರೆ. ಬ್ರಹ್ಮಣ್ಯ ತೀರ್ಥರ ತಪಶಕ್ತಿಯಿಂದ ಆ ಚಿಕ್ಕಗಂಗನವಾಡಿಯ ರಾಜಕುಮಾರನ ಕಾಲುಗಳು ಮೊಳೆತ ಆ ಪ್ರದೇಶವನ್ನು ಈಗಲೂ ಮಳೂರು ಅಂತ ಕರೀತಾರೆ. ಮಳೂರು ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಲ್ಲಿ ಪೌರಾಣಿಕವಾಗಿರತಕ್ಕಂತಹ ರಮಾಪ್ರಮೇಯ ಸ್ವಾಮಿಯ ದೇವಸ್ಥಾನ ಇದೆ. ಬ್ರಹ್ಮಣ್ಯ ತೀರ್ಥರ ಶಿಷ್ಯರಾಗಿರ್ತಕ್ಕಂತಹ ಶ್ರೀ ವ್ಯಾಸರಾಜರು ಅಲ್ಲಿ ಮುದ್ದಾಗಿರತಕ್ಕಂತಹ ನವನೀತ ಕೃಷ್ಣನನ್ನು ಸ್ವಹಸ್ತದಿಂದ ನಿರ್ಮಾಣ ಮಾಡಿ ಪ್ರತಿಷ್ಠೆ ಮಾಡ್ತಾರೆ. ಹೀಗೆ ಗುರು ಶಿಷ್ಯರ ತಪಶಕ್ತಿಯ ಹೆಗ್ಗುರುತು ಈ ಸ್ಥಳ ಮಳೂರು. ಅಷ್ಟೊತ್ತಿಗೆ ದಾಸಶ್ರೇಷ್ಠರಾಗಿರ್ತಕ್ಕಂತಹ ಪುರಂದರದಾಸರು ತಮ್ಮ ಗುರುಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ನವನೀತ ಕೃಷ್ಣನ ಮೇಲೆ ಒಂದು ಸುಂದರವಾಗಿರ್ತಕ್ಕಂತಹ ಕೀರ್ತನೆಯನ್ನು ಕೂಡ ರಚನೆ ಮಾಡ್ತಾರೆ. ಇದೇ ಚಿಕ್ಕಗಂಗವಾಡಿ ಅರಸನ ಕೋಶಾಗಾರದಲ್ಲಿ ಇದ್ದು ಅನಂತರ ಭೂಗತವಾಗಿರತಕ್ಕಂತಹ ವಿಠ್ಠಲನ ಸುಂದರ ವಿಗ್ರಹವೊಂದು ಬ್ರಹ್ಮಣ್ಯ ತೀರ್ಥರಿಗೆ ಸಿಗತಕ್ಕಂತಹ ಘಟನೆ, ಅದು ಕೂಡ ಬ್ರಹ್ಮಣ್ಯ ತೀರ್ಥರ ಮೇಲೆ ಪರಮಾತ್ಮನಿಗೆ ಎಷ್ಟು ಅನುಗ್ರಹ ಆಗಿದೆ ಎಂಬುದನ್ನು ನಮಗೆ ತಿಳಿಸುತ್ತೆ. ಹೇಗೆಂದರೆ ಬ್ರಹ್ಮಣ್ಯ ತೀರ್ಥರು ಹಿಂದೆ ಸಂಚಾರ ಮಾಡ್ತಾ ಪಂಢರಾಪುರಕ್ಕೆ ಹೋಗಿದ್ದರು. ಅಲ್ಲಿ ಭಕ್ತವರ್ಧನಾಗಿರ್ತಕ್ಕಂತಹ ಪಾಂಡುರಂಗ ವಿಠ್ಠಲನ ಕೈಯಾರೆ ಅರ್ಚಿಸ್ತಕ್ಕಂತಹ ಅವಕಾಶ ಅವರಿಗೆ ಸಿಕ್ಕಿತ್ತು. ಆ ಸ್ವಾಮಿಯ ಮನೋಹರವಾಗಿರ್ತಕ್ಕಂತಹ ರೂಪವನ್ನೇ ಸದಾ ಧ್ಯಾನಿಸ್ತಾ ಅವರಿಗೆ ವಿಠ್ಠಲನ ಮೂರ್ತಿಯನ್ನು ತಮ್ಮ ಸಂಸ್ಥಾನದ ಪ್ರತಿಮೆಗಳ ಜೊತೆಗೆ ಅರ್ಚಿಸಬೇಕೆಂಬ ಹಂಬಲ ತುಂಬಿ ಬರ್ತದೆ. ಭಕ್ತಾನುಕಂಪಿಯಾಗಿರ್ತಕ್ಕಂತಹ ಪರಮಾತ್ಮ ತನ್ನ ಭಕ್ತಾಗ್ರೇಸನಾಗಿರ್ತಕ್ಕಂತಹ ಬ್ರಹ್ಮಣ್ಯ ತೀರ್ಥರ ಅಪೇಕ್ಷೆಯನ್ನು ಪೂರೈಸ್ತಾನೆ. ಒಂದು ರಾತ್ರಿ ಸ್ವಪ್ನದಲ್ಲಿ ಆತ ಬ್ರಾಹ್ಮಣ ರೂಪದಲ್ಲಿ ಕಾಣಿಸಿಕೊಂಡು ತಾನು ವಿಠ್ಠಲ ಮೂರ್ತಿಯ ರೂಪದಿಂದ ಅಬ್ಬೂರು ಗ್ರಾಮಕ್ಕೆ ಸಮೀಪದಂತಹ ಬೆಟ್ಟವೊಂದರಲ್ಲಿ ಭೂಗತನಾಗಿದ್ದೇನೆ, ನನ್ನನ್ನು ತೆಗೆದುಕೊಂಡು ಹೋಗಿ ಪೂಜಿಸುವಂತೆ ಆದೇಶ ನೀಡಿದ ಹಾಗೆ ಸ್ವಪ್ನದಲ್ಲಿ ಆಗುತ್ತೆ. ಬೆಳಿಗ್ಗೆ ಎಚ್ಚರಗೊಂಡಂತಹ ಬ್ರಹ್ಮಣ್ಯ ತೀರ್ಥರು ಕನಸಿನಲ್ಲಿ ಕಂಗೊಳಿಸಿದಂತಹ ಆ ವಿಠ್ಠಲನ ರೂಪವನ್ನೇ ಧ್ಯಾನಿಸ್ತಾ ಪರವಶರಾಗ್ತಾರೆ. ಶ್ರೀಹರಿಯ ಕಾರುಣ್ಯವನ್ನು ನೆನೆದು ಅವರ ಕಣ್ಣಾಲೆಗಳು ತೇಲಿ ಬರ್ತವೆ. ತಮ್ಮ ಮನದಿಚ್ಛೆಯನ್ನು ತಿಳಿದು ತಾನಾಗಿ ಒಲಿದು ಬಂದಂತಹ ವಿಠ್ಠಲನ ಭಕ್ತ ವಾತ್ಸಲ್ಯವನ್ನು ಅವರು ಪರಿಪರಿಯಾಗಿ ಕೊಂಡಾಡ್ತಾರೆ. ಅನಂತರ ಬ್ರಹ್ಮಣ್ಯ ತೀರ್ಥರು ತಮ್ಮ ಶಿಷ್ಯರೊಂದಿಗೆ ಸ್ವಾಮಿ ನಿರ್ದೇಶ ಮಾಡಿದಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಶಿಷ್ಯರಿಂದ ಭೂಮಿಯನ್ನು ಸೋಸಿದಾಗ ಅತ್ಯಪೂರ್ವವಾಗಿರತಕ್ಕಂತಹ ವಿಠ್ಠಲನ ವಿಗ್ರಹ ಅಲ್ಲಿ ಕಂಡುಬರ್ತದೆ. ಶ್ರೀಗಳಿಗೆ ತುಂಬ ಸಂತೋಷವಾಗುತ್ತೆ. ಆ ಸುಂದರ ವಿಗ್ರಹವನ್ನು ಅಂದಿನಿಂದ ತಮ್ಮ ಸಂಸ್ಥಾನದ ಪ್ರತಿಮೆಗಳೊಂದಿಗೆ ಇಟ್ಟು ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡ್ತಾರೆ. ಹೀಗೆ ಅಬ್ಬೂರು ಸಂಸ್ಥಾನದಲ್ಲಿ
ಈ ಹೊತ್ತಿಗೂ ಕೂಡ ಆ ಮನೋಹರವಾಗಿರತಕ್ಕಂತಹ ವಿಠಲ ಮೂರ್ತಿಯನ್ನು ನಾವು ಕಾಣ್ತೇವೆ. ಆ ವಿಠಲ ಮೂರ್ತಿ ದೊರೆತಕ್ಕಂತಹ ಸ್ಥಳವನ್ನು ಈಗಲೂ ಕೂಡ ಅಲ್ಲಿ ಜನ ವಿಠಲ ಬೆಟ್ಟ ಅಂತ ಗುರುತಿಸ್ತಾರೆ. ಹೀಗೆ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರ ಅಪೇಕ್ಷೆಯಂತೆ ವಿಜಯನಗರಕ್ಕೆ ಬಂದು ಅಲ್ಲಿ ಸಾಮ್ರಾಟನಾಗಿರತಕ್ಕಂತಹ ಕೃಷ್ಣದೇವರಾಯನನ್ನು ಅನುಗ್ರಹಿಸ್ತಾರೆ. ವಿಜಯನಗರದಲ್ಲಿ ಬ್ರಹ್ಮಣ್ಯ ತೀರ್ಥರು ಪ್ರತಿನಿತ್ಯ ತಮ್ಮ ಪಟ್ಟದೇವರನ್ನು ಬಂಗಾರದ ಪೀಠದಲ್ಲಿ ಕೂಡಿಸಿ ಪೂಜಿಸ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ವಿಜಯನಗರದಲ್ಲಿದ್ದಾಗ ಸುತ್ತಮುತ್ತಲ ಪ್ರದೇಶದಲ್ಲಿ ಬರಗಾಲ ಇದ್ದು ಒಂದು ಹನಿ ಹನಿ ನೀರಿಗೋಸ್ಕರವಾಗಿಯೂ ಜನ ಹಾಹಾಕಾರ ಮಾಡತಕ್ಕಂತಹ ಪರಿಸ್ಥಿತಿ. ಆಗ ರಾಜನ ಪ್ರಾರ್ಥನೆಯಂತೆ ಕರುಣಾಳರಾಗಿರ್ತಕ್ಕಂತಹ ಬ್ರಹ್ಮಣ್ಯ ತೀರ್ಥರು ಆ ಜನರ ತೊಂದರೆ ನಿವಾರಣೆಗೋಸ್ಕರವಾಗಿ ತಮ್ಮ ಶಿಷ್ಯರಿಗೆ ಪರ್ಜನ್ಯ ಜಪವನ್ನು ಮಾಡಲು ಆದೇಶಿಸ್ತಾರೆ. ಪರ್ಜನ್ಯ ಜಪ ಮುಂದುವರಿಯುತ್ತಿದ್ದಂತೆ ಶ್ರೀಗಳವರ ತಪಶಕ್ತಿ ಕೂಡ ಪ್ರಕಟವಾಗ್ತದೆ. ಜಲಕ್ಷಾಮದಿಂದ ತಲ್ಲಣಿಸಿ ಹೋಗಿರತಕ್ಕಂತಹ ಆ ಪ್ರದೇಶವೆಲ್ಲ ತೊಯ್ದು ಹೋಗುವ ಹಾಗೆ ಧಾರಾಕಾರವಾಗಿ ಮಳೆ ಬರ್ತದೆ. ಹೀಗೆ ಅನೇಕ ಕಡೆಯಲ್ಲಿ ತಮ್ಮ ತಪಶಕ್ತಿಯನ್ನು ತೋರಿದವರು ಬ್ರಹ್ಮಣ್ಯ ತೀರ್ಥರು. ತಾವು ವಾಸ್ತಕ್ಕಂತಹ ಆ ಅಬ್ಬೂರಿನ ಜ್ಞಾನ ಮಂಟಪ ಕ್ಷೇತ್ರದಲ್ಲಿ ಮಧ್ವ ಸಿದ್ಧಾಂತದ ತತ್ವಜ್ಞಾನ ಮಂಟಪವನ್ನೇ ನಿರ್ಮಾಣ ಮಾಡಿದವರು. ತಮ್ಮ ಶಿಷ್ಯರಾದ ವ್ಯಾಸರಾಜರಿಗೆ ಅನೇಕ ಪ್ರೌಢ ಗ್ರಂಥಗಳನ್ನು ನಿರ್ಮಿಸಲು ಸ್ಫೂರ್ತಿ ತುಂಬಿದಂತಹ ಬ್ರಹ್ಮಣ್ಯ ತೀರ್ಥರು ಅವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಯಾವ ಗ್ರಂಥಗಳು ಕೂಡ ಉಪಲಬ್ಧಿ ಇಲ್ಲ. ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನವಾದ ಪೂರ್ವಾದಿ ಮಠದ ಪೀಳಿಗೆಯಲ್ಲಿ ವಿರಾಜಿಸಿ ಆಚಾರ್ಯರ ಕರಾರ್ಚಿತವಾಗಿರತಕ್ಕಂತಹ ತಮ್ಮ ಸಂಸ್ಥಾನದ ಮೂರ್ತಿಗಳನ್ನು ನಿರಂತರವಾಗಿ ಪೂಜಿಸಿ ಬ್ರಹ್ಮಣ್ಯ ತೀರ್ಥರು ತಮ್ಮ ಅವತಾರ ಉದ್ದೇಶಿತ ಕಾರ್ಯವನ್ನು ಯಶಸ್ವಿಯಾಗಿ ಸಾಧಿಸ್ತಾರೆ. ಜ್ಞಾನಿವರೇಣ್ಯರಾಗಿರ್ತಕ್ಕಂತಹ ಅವರಿಗೆ ತಮ್ಮ ಅವಸಾನ ಕಾಲ ಸಮೀಪಿಸ್ತಾ ಇದೆ ಅಂತ ಅರಿವಾಗ್ತದೆ. ತಮ್ಮ ಆರಾಧ್ಯ ಮೂರ್ತಿಯ ಪಾದಪದ್ಮಗಳನ್ನೇ ನಿರಂತರವಾಗಿ ಧ್ಯಾನಿಸ್ತಾ ತಪೋಧನರಾಗಿರ್ತಕ್ಕಂತಹ ಬ್ರಹ್ಮಣ್ಯ ತೀರ್ಥರು ತಮ್ಮ ಶಿಷ್ಯೋತ್ತಮರಾಗಿರ್ತಕ್ಕಂತಹ ವ್ಯಾಸರಾಜರಿಗೆ ವೇದಾಂತ ಸಾಮ್ರಾಜ್ಯದ ಆಧಿಪತ್ಯವನ್ನು ವಹಿಸಿ ಜ್ಞಾನ ಸಾಧನೆಗೈದ ಆ ಜ್ಞಾನ ಮಂಟಪವಾಗಿರತಕ್ಕಂತಹ ಅಬ್ಬೂರಿನಲ್ಲಿಯೇ ಅವರು ಬೃಂದಾವನಸ್ಥರಾಗ್ತಾರೆ. ವೈಶಾಖ ಕೃಷ್ಣ ಪಕ್ಷೇಸೌ ಏಕಾದಶ್ಯಾಂ ಗುರುತ್ತಮಃ ನಭೋ ಮಧ್ಯಗತೆ ಅರಿಯಂನಿ ಸ್ವರೂಪೇ ಅಲಿಯತ ಪ್ರಭು ಅಂತ ಹೇಳಿದ ಹಾಗೆ ಶ್ರೀನಿವಾಸ ತೀರ್ಥರು ಹೇಳಿದ ಹಾಗೆ ಬ್ರಹ್ಮಣ್ಯ ತೀರ್ಥರು ಕ್ರಿಸ್ತಶಕ 1467 ಸರ್ವಜಿತುನಾಮ ಸಂವತ್ಸರ ವೈಶಾಖ ಬಹುಳ ಏಕಾದಶಿಯಂದು ಅಬ್ಬೂರು ಕ್ಷೇತ್ರದಲ್ಲಿ ಬೃಂದಾವನಸ್ಥರಾಗ್ತಾರೆ. ಶ್ರೀಕೃಷ್ಣ ನಮಸ್ತೆ.